ಕೇಳ ನಾನೇ ಮಾಡ್ಕೊತೀನಿ. ಮಾಡ್ಕೋ ಹೋಗು ಅಂತಾನೆ ಹೇಳ್ತಾರದು. ಲೆಜೆಂಡ್ ನ ಎತ್ತಿರೋ ಅಲ್ಟ್ರಾ ಲೆಜೆಂಡ್ ಅವರು. ನಮ್ಮಪ್ಪ ಜೇಡಿ. ಏನು ಕೇಳ್ಕೊಡ್ತಾ ಇದೀಯ ಅವಳಿಗೆ? ಮರ್ತೋಗಿದ್ದೀನಿ ಸುಮ್ಮನೆ ರಕ್ಕ. ಏನೇನು ಇದೇನು ಮಾಡೋಕ್ಕೆ? ಪೌಡ್ರ್ ಮಾಡೋಕ್ಕೆ ಅಷ್ಟೇ. ಇದು ಒಂದ್ಸತಿ ಪೌಡ್ರ್ ಮಾಡಿದ್ರೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿಗೆ ಹಾಕೊಂಡು ಗಂಜಿ ಕುಡಿತೀನಿ. ಇದು ರೆಡ್ ರೈಸು ಆ್ಯಂಡ್ ಇದು ಸೊಪ್ಪಿನ ಪಲ್ಯ. ಆ್ಯಂಡ್ ಇವತ್ತು ಗ್ಯಾಸ್ ಖಾಲಿ. ವಾರಕ್ಕೊಂದ್ಸತಿ ವಿಟಮಿನ್ ಡಿ ಹಾಕ್ಬೇಕಂತೆ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಸೊ ಗುಡ್ ಮಾರ್ನಿಂಗ್. ಈಗ ಸಮಯ ಬಂದು 9 ಗಂಟೆ. ನನ್ನ ಮಗಳು ಇನ್ನು ಮಲಗಿದ್ದಾಳೆ, ಅಲ್ಲ ಎದ್ಬಿಟ್ಟು ನೋಡ್ತಾ ಇದ್ದಾಳೆ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಫಸ್ಟು ಇದು ಅಮ್ಮ ಇದೇನು ನೀರಮ್ಮ? ಮಾ ಏನು ನೀರಿದು? ಸೋಂಪು, ಜೀರಿಗೆ, ಜೋರಾಗಿ ಹೇಳಮ್ಮ. ಸೋಂಪು, ಜೀರಿಗೆ, ಅಜ್ವಾನ್ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆ ಕೊಟ್ಟು ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಅಲ್ವಾ, ಹಂಗಾಗಿ ಗ್ಯಾಸ್ ರಿಲೀಸ್ ಆಗುತ್ತೆ, ಮೈ ಬೆಚ್ಚಗೆ. ಓಕೆ, ಸೊ ಇದು ಕುಡ್ದಾಗಿ ಸ್ವಲ್ಪ ಹೊತ್ತಿಗೆ ನಾನು ಗಂಜಿ ಕುಡಿತೀನಿ. ಆ್ಯಂಡ್ ನೀವೆಲ್ಲ ಅಬ್ಸರ್ವ್ ಮಾಡಿದ್ರಾ ನನ್ನ ಕೂದಲು ಆಲ್ರೆಡಿ ಎಷ್ಟು ಬೆಳೆದಿದೆ ನೋಡಿ. ಈಗ ಒರಿಜಿನಲ್ ಹೇರ್ ನೀಟಾಗಿ ಅದಕ್ಕೆ ಆಯಿಲೆಲ್ಲ ಹಾಕಿ ನೀಟಾಗಿ ಸೊಂಪಾಗಿದ್ದ ಕೂದಲನ್ನು ಬೆಳೆಸೋಣ ಅಂತ. ನನ್ನ ಮಕ್ಕಳು ದೊಡ್ಡ ಒಂದು ಸರ್ಟನ್ ಏಜಿಗೆ ಬರೋ ಅಷ್ಟೊತ್ತಿಗೆ ನಂದು ಹ್ಯಾವ್ ಟು ಹ್ಯಾವ್ ಅ ನೈಸ್ ಹೇರ್. ಸೊ ಈ ಟೈಮಲ್ಲಿ ಆ ಸ್ನಾನ ಅದೆಲ್ಲ ನೀಟಾಗಿ ಮಾಡೋದ್ರಿಂದ, ಎಣ್ಣೆ ಏನದು ನ್ಯೂಟ್ರಿಷಿಯಸ್ ಫುಡ್ ತಿನ್ನೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಆ್ಯಂಡ್ ಇವತ್ತು ಗ್ಯಾಸ್ ಖಾಲಿ. ಮನೆಯಲ್ಲಿ ಸಾಮಾನ್ಯದಿಂದ ಗ್ಯಾಸ್ ತಗೊಬಂದು ಇಲ್ಲೇ ಹಾಕಿದ್ದಾಯಿತು. ಈಗ ಆ ಮನೆ ಈ ಮನೆ ಎರಡು ಒಂದೇ ಆಗ್ಬಿಟ್ಟಿದೆ. ಇಲ್ಲಿರೋ ಸಾಮಾನುಗಳನ್ನೆಲ್ಲ ಅಲ್ಲಿಗೆ ಶಿಫ್ಟು. ಆ್ಯಂಡ್ ಗ್ಯಾಸ್ ಅಫ್ಕೋರ್ಸ್ ಇವಾಗ ಸಿಗ್ತಾ ಇಲ್ವಲ್ಲ ಎಲ್ಲೂ. ಸೊ ಹಾಗಾಗಿ ಗ್ಯಾಸನ್ನು ಬೆಳಿಗ್ಗೆ ಶಿಫ್ಟ್ ಆಯಿತು. ಮೇಜರಾಗಿ ಬಂದು ಇಲ್ಲಿ ಕೊಳ್ತೋಗ್ಬಿಡುತ್ತೆ ಏನೇ ಇಟ್ಟರು ಅದು ಅಡುಗೆ ಸಾಮಾನುಗಳು. ನೋಡಿ ಆನ ಅಳ್ತಾ ಇದ್ದಾನೆ, ಅವ್ರ ಅಮ್ಮಮ್ಮ ಬಾತ್ರೂಮ್ಗೆ ಹೋಗಿದ್ದಾರೆ ಅಂತ. ಏನಕ್ಕೆ ಅಳ್ತಾ ಇದೆಯಾ? ಸುಮ್ಮನಿರು. ಓ ಸಾರಿ ಬಂಗಾರಿ, ಅಳ್ಬಾರ್ದು ಮಗನೇ. ನೋಡು ಏನಮ್ಮ ನಿನ್ನ ಮೊಮ್ಮಗ ಎಲ್ಲೋಗಕ್ಕೂ ಬಿಡಲ್ಲ ಅಂತಾನೆ. ನಾನೇ ಅಲ್ವ ಈಗ, ಅದಕ್ಕೆ ನಿನ್ನ ಹತ್ರ ಬಂದರೆ ಯೂಸ್ ಇಲ್ಲ ಅಂತ ಇಟ್ಕೊಳ್ಳೋಣ. ಥ್ಯಾಂಕ್ಸ್ ಮಮ್ಮಿ, ಥ್ಯಾಂಕ್ಸ್. ಬೊಟ್ಟಿಟ್ಟಿದ್ದೀವಿ. ಅಲ್ಲಿ ನೋಡಲ್ಲಿ ಮಗ ಹಾಲು ಕೇಳ್ತದ, ಹಾಲು ಕೊಡು. ಓನಾಯ್ತು ನನ್ನ ದೊರೆಗೆ. ಆಕ ಬಂಗಾರ ಅಳೋದು ನೀನು. ಇದು ಹಾಲು ಬರುತ್ತೆ. ಸೊ ಇದರಲ್ಲಿ ರವೆ, ಸ್ವಲ್ಪ ಕೊಬ್ಬರಿ, ಆಮೇಲೆ ಸ್ವಲ್ಪ ಸಕ್ಕರೆ ಇಲ್ಲ ಮತ್ತೆ ಬೆಲ್ಲ. ಸಕ್ಕರೆ ಯೂಸ್ ಮಾಡೋ ಹಾಗೆ ಇಲ್ಲ ನಿಮ್ಗೆ. ಓಕೆ, ಬೆಲ್ಲ. ಬೆಲ್ಲ, ಆರ್ಗಾನಿಕ್ ಬೆಲ್ಲ, ರವೆ, ಹಾಲು ಬರುತ್ತೆ. ಆಮೇಲೆ ಬೆಳಗ್ಗೆ ಹೊತ್ತು ಲಿಕ್ವಿಡ್ ಥರ ತಗೊಳ್ಳೋದು ಭಾಳ ಒಳ್ಳೆಯದು. ಡೈಜೆಷನ್ ಚೆನ್ನಾಗಾಗುತ್ತೆ. ಕೊಬ್ಬರಿ, ಒಣ ಕೊಬ್ಬರಿ ಹಾಕಿದ್ದೀನಿ. ಸೊ ಒಣ ಕೊಬ್ಬರಿ, ರವೆ, ಬೆಲ್ಲ ಇದರಲ್ಲಿರೋದು. ಸೊ ಇದು ಕುಡಿಯೋದ್ರಿಂದ ಹಾಲೆಲ್ಲ ಚೆನ್ನಾಗಿ ಬರುತ್ತೆ. ನಾವು ಯೂಸೇ ಮಾಡಲ್ಲ, ಬಾಣಂತನ ಮುಗಿಯೋವರೆಗೂ. ಹಸಿ ಕಾಯಿ ಎಲ್ಲ ಒಣ ಕೊಬ್ಬರಿನೇ. ಓಕೆ, ಸೊ ಈಗ ನಾನು ರೆಡಿ ಆದೆ. ಸ್ನಾನ ಎಲ್ಲ ಮಾಡಿಕೊಂಡು, ನಿನ್ನೆ ಎಣ್ಣೆ ಸ್ನಾನ ಆಯಿತು, ಇವತ್ತು ನಾರ್ಮಲ್ ಸ್ನಾನ, ಮತ್ತು ನಾಳೆ ಎಣ್ಣೆ ಸ್ನಾನ ಆಗುತ್ತೆ. ಅದು ಹೇಗಿರುತ್ತೆ ಅಂತ ನಾನು ನಾಳೆ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ, ಈಗ ಒಂದು
ಡಿಶ್ ರೆಡಿ ಆಗಿದೆ, ಅದನ್ನು ಹೋಗಿ ತಿನ್ನೋದಷ್ಟೇ ಕೆಲಸ. ಸೊ ಈಗ ಸ್ವಲ್ಪ ಪಾಲಕ್ ರೈಸ್ನ ತಿಂತಾ ಇದ್ದೀನಿ. ಎಷ್ಟೋ ದಿನದ ಮೇಲೆ ಆಚೆ ಬಂದಿರೋ ಥರ ಫೀಲ್ ಆಗ್ತಾಯಿದೆ. ಈಗ ಜಾಂಡೀಸ್ ಯಾವ ಲೆವೆಲಲ್ಲಿದೆ ಅಂತ ಒಳಗೆ ಹೋಗಿ ಕರ್ಕೊಂಡೋಗಿ ತೋರಿಸ್ಬೇಕು. ಆದರೆ ನಾವಿವಾಗ ಮದರ್ವುಡ್ಗೆ ಹೋಗ್ತಾ ಇಲ್ಲ, ಈಗ ನಾವು ಮದರ್ವುಡ್ಗೆ ಹೋಗ್ತಾ ಇಲ್ಲ. ಆನವ್ಗೆ ನಾವು ರೆಗ್ಯುಲರಾಗಿ ಎಲ್ಲಿ ತೋರಿಸ್ತೀವಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. 12 ಗಂಟೆಗೆ ಕೊಟ್ಟಿದ್ದು ಅಪಾಯಿಂಟ್ಮೆಂಟು, 12:20 ಹೋಗ್ತಾ ಇದೆ ಆಲ್ರೆಡಿ. ಈಗ ಅಲ್ಲೇ ತೋರಿಸ್ಕೊತೀವಿ. ಈಗ ಆನವ್ಗೆ ಎಲ್ಲಿ ತೋರಿಸ್ತಿದ್ವೋ ಅಲ್ಲೇ ಹೋಗಿ ತೋರಿಸ್ತೀವಿ, ಕಂಟಿನ್ಯೂ ಮಾಡ್ತೀವಿ ನೆಕ್ಸ್ಟ್ ಎಲ್ಲನೂ. ಆಗಲಿ ಏನು ಅಂತಲ್ಲ ಅದು ಹೇಳು, ಹಂಗೆ ಆಕ್ಸೆಪ್ಟ್ ಮಾಡೋದು. ಏನು ಗೊತ್ತಾ, ಇವಾಗ ನಾವು ಮೇಲ್ಗಡೆ ಬರೋದು ಬೇಡ. ನಾನು ಏನಕ್ಕೆ ಬಂದೆ ಅಂತಂದರೆ, ಅಕಸ್ಮಾತ್ ಅವಳು ಫೀಡಿಂಗ್ ಕೇಳಿದ್ರೆ ಕೊಡಬೇಕಾಗುತ್ತೆ. ಫೀಡಿಂಗ್ ಮಿಷನ್ ಏನು? ಹಾಂ, ಮಿಷಿನ್. ಸೊ ಇವಾಗ ನೀವು ಮೇಲೆ ಹೋಗ್ಬಿಟ್ಟು ಎಲ್ಲ ಕೇಳ್ಕೊಳ್ಳಿ. ಇವಾಗ ಡಾಕ್ಟ್ರು ನೆಕ್ಸ್ಟ್ ಬನ್ನಿ ಅಂತಾರಲ್ವ, ಅವಾಗ ಹಿಂಗೆ ಅನ್ನಿ, ಹಿಂಗೆ ಅವಾಗ ಅಮ್ಮನ ಕಳಿಸ್ತೀನಿ. ಸರಿನಾ? ಫೈಲ್ ತಗೊಂಡು ಹೋಗ್ಬಿಟ್ಟು ಬನ್ನಿ. ಅದು ಫಸ್ಟ್ ಫ್ಲೋರಲ್ಲಿದೆ, ಪ್ರಾಕ್ಟೀಸ್ ಮಾಡ್ಕೊಂತವ್ರೆ. ಫಸ್ಟ್ ಫ್ಲೋರಲ್ಲಿದೆ ಅದು. ನಾನು ಹತ್ತಕ್ಕಾಗಲ್ಲ ಈಗ ಸದ್ಯಕ್ಕೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿದ್ದೀನಿ ಅಷ್ಟೇ, ಬೇರೆ ಏನು ಕಾರಣಗಳು ಇಲ್ಲ. ನೀವೇನು ಹುಡುಕ್ಬೇಡಿ ಆಮೇಲೆ ಕಾರಣಗಳು. ಇಲ್ಲ, ನಮ್ಮ ಡಾರ್ಲಿಂಗ್ಸ್. ಓ, ನಿನಗೆ ಅಷ್ಟು ಹತ್ಕೊಂಡು ಹೋಗಿ ನಿಂಗೆ ಸಂಗ್ತಾನ ನಿಂಗೆ? ನಿಂಗೆಲ್ಲ ಕುತ್ತಿ ಜಾಗದಲ್ಲಿ ಆಗ್ಬೇಕಾ ಅಂತೆಲ್ಲ ಹಂಗೆಲ್ಲ ಅನ್ಕೊಂಬೇಡಿ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದೀವಿ. ಅರ್ಥ ಆಯ್ತಾರಿ ನಾನು ಹೇಳ್ಕೊಟ್ಟಿದ್ದು? ಹೆಂಗೆ ಹೇಳಿ ಕರಿಬೇಕು? ಏನ್ರಿ? ಆನೋಗ್ ಸ್ನಾನ ಮಾಡಿಸಂತ ಹೇಳ್ಬೇಕಾಗಿತ್ತಲ್ವಾ ಅಮ್ಮ? ಮಧು ಅಕ್ಕ ಬಂದಿದ್ದಾರಲ್ವಾ, ಮಧು ಅಕ್ಕ ನಮ್ಮನ್ನ ನೋಡ್ಕೊತಾ ಇದ್ದಾರೆ. ಅಪ್ಪ ಏನು ಬಿಸಿಲು! ಮನೇಲಿ ಇದ್ಕೊಂಡು ನಮಗೆ ಕಷ್ಟ, ಏನು ಹೊರಗಡೆ ಹೋಗಿ ಕೆಲಸ ಮಾಡೋರ್ಗೆಲ್ಲ ಎಷ್ಟು ಕಷ್ಟ. ಅಯ್ಯೋ, ಇದ್ಯಾಕೆ ಹಿಂಗಾಗ್ಬಿಟ್ಟಿದೆ. ಸುಬ್ಬಿ ಅವ್ಳಿಗೆ ಹೇಳಿ. ಈಗ ಹೋಗಿದ್ದಾರೆ, ಅವ್ರು ಬರೋವರೆಗೂ ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದಷ್ಟು ತಿಂಗಳು ಹಿಂಗೆ ಒಂಥರ ಹೆಂಗಂತಾರೆ, ಹೌಸ್ ಅರೆಸ್ಟ್ ಥರ ಆಗಿರಬೇಕು. ಆ್ಯಕ್ಚುಲಿ ನನಗಂತೂ ಸಿಕ್ಕಾಪಟ್ಟೆ ಕಷ್ಟ. ನಾನು 18 ಇಯರ್ಸಲ್ಲೇ ವರ್ಕ್ ಸ್ಟಾರ್ಟ್ ಮಾಡಿ ಕಾಲೇಜು ಕೆಲಸ, ಅಲ್ಲಿಂದ ಇಲ್ಲಿವರೆಗೂ ಐ ಆಮ್ ಸ್ಟಿಲ್ ಲೈಕ್ ರೋಮಿಂಗ್ ಮಾಡಿಕೊಂಡು ಕೆಲಸ ಮಾಡ್ತಾ ಇರಬೇಕು ನನಗೆ. ಸೊ ಈಗ ಹೌಸ್ ಅರೆಸ್ಟ್ ಆಗೋದು ಸ್ವಲ್ಪ ಒಂಥರ ಅನಿಸ್ತಾ ಇರುತ್ತೆ ನನಗೆ, ಮೈಂಡೆಲ್ಲ ಒಂಥರ ಅಪ್ಸೆಟ್. ಬಟ್ ಈಗ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ನಾನು ಟೆನಿಕಾಸ್ಟ್ ಬೌನ್ಸ್ ಬ್ಯಾಕ್ ಆಗೋದಕ್ಕೆ, ಇನ್ನೂ ಸ್ಟ್ರಾಂಗಾಗಿ ಕೆಲಸ ಮಾಡೋದಕ್ಕೆ ಬಾಣಂತನ ಈಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ 2 ಮಕ್ಕಳನ್ನ ನೋಡ್ಕೊಬೇಕಲ್ವ ಸ್ಟ್ರಾಂಗಾಗಿ. ಸೊ ಅದಕ್ಕೋಸ್ಕರ ನಾನು ಇನ್ನೂ ಚೆನ್ನಾಗಿ ತಿಂದು ಮಗುಗೆ ಹಾಲು ಕೊಡೋದಾಗಿರ್ಬೋದು, ನಾನು ರಿಕವರಿ ಆಗಿರ್ಬೋದು, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡಬೇಕು. ಯಾಕಂದರೆ ಇನ್ನು ಮೇಲೆ ಇವಾಗ ಸ್ಟಾರ್ಟ್ ಆಗಿದೆ, ಇನ್ನು ಮುಗಿಯೋದೇ ಇಲ್ಲ. ಮಕ್ಕಳು ಅದು ಇದು ಅಂತ ಹೋಗ್ತಾನೆ ಇರುತ್ತೆ. ಸೊ ಹಾಗಾಗಿ ಹ್ಯಾವ್ ಟು ಬಿ ಕೇರ್ಫುಲ್ ಆ್ಯಂಡ್ ಹ್ಯಾವ್ ಟು ಟೇಕ್ ಕೇರ್. ಎಲ್ಲನೂ ಸ್ವಲ್ಪ ಸೈಡಿಗಿಟ್ಟು ಇದನ್ನು ಕೇರ್ ಮಾಡಲೇಬೇಕು. ಕಮ್ಮಿ ಆಗಿಲ್ಲ ಅಂತ ಅನಿಸುತ್ತೆ, ನೋಡೋಣ ಅಂತ ಹೇಳಿ ಬ್ಲಡ್ ತಗೊಂಡ್ರಿ. ಈಗ ರಿಪೋರ್ಟು ಲ್ಯಾಬಿಗೆ ಕೊಟ್ಟು ಕಳಿಸ್ತಾರಂತೆ, 1 hour ಆಗುತ್ತಂತೆ. ಆನವ್ಗೆ ವಿಟಮಿನ್ ಡಿ ಕಡಿಮೆ ಆಗಿರೋದ್ರಿಂದ ಅಥವಾ ಕಾಲು ಪೇನ್ ಬರುತ್ತಂತೆ. ಸಿರಪ್ನ ವಾರಕ್ಕೊಂದ್ಸತಿ ವಿಟಮಿನ್ ಡಿ ಹಾಕ್ಬೇಕಂತೆ. ಹಾಲು ಕೊಡ್ಬೇಕಾದ್ರೆ ಕೊಟ್ಬಿಡಿ, ಚೆನ್ನಾಗದು ಸೆಟ್ ಆಗುತ್ತಂತೆ. ಹಾಲು ಕುಡಿಬೇಕಾದ್ರೆ ಕೊಟ್ಟರೆ, ಅದು ಬಿಸ್ಬಿಟ್ಟು ಹಾಲು ಕೊಟ್ಬಿಟ್ರೆ ಸೆಟ್ ಆಗುತ್ತಂತೆ. ಅದಕ್ಕೆ ಅದನ್ನು ಕೊಡಿ, ಹಂಗೆ ಸ್ವಲ್ಪ ಹಾಲು ಕೊಡಿ ಅಂದವ್ರೆ. ನಿನಗೆ ಸ್ಲಿಪ್ ಕೊಟ್ಟರು ಏನೇನು ಊಟ ಏನೇನು ಆಗುತ್ತಾ ಅಂತ. ಅದೇ ಮಾಮೂಲು ನಾವು ಅದನ್ನು ಮಾಡ್ತಾರೆ ಅದೇ ನಾವು ಮಾಡ್ತಾರದೆ. ಅದೇ ಇವಳಿಗೆ ಎಣ್ಣೆ ಹಚ್ಚಿ ದಿನ ಬಿಟ್ಟು ದಿನ ಸ್ನಾನ ಮಾಡಿಸ್ಬೋದಂತೆ, ಏನು ತೊಂದರೆ ಇಲ್ವಂತೆ.
ಅದಕ್ಕೆ ಸಂಬಂಧ ಇಲ್ಲ, ಮಾಡಿಸಿ ನೀವು ಅಂತ ಅಂದ್ರು. ಅದೇ ಇವಾಗ ಜಾಂಡೀಸ್ ಜಾಂಡೀಸ್ ಕಡಿಮೆ ಇನ್ನು ಆಗೋಕ್ಕೆ ಟೈಮ್ ತಗೊಳುತ್ತಲ್ವಾ? ಏನೋ ಗೊತ್ತಿಲ್ಲ, ಅದು ಇವಾಗ ಅದ್ರ ರಿಪೋರ್ಟಲ್ಲಿ ಏನು ಬರುತ್ತೋ ಅದ್ರ ಮೇಲೆ ಡಾಕ್ಟ್ರ್ ಹೇಳ್ತಾರಂತೆ. ಏನೋ ಡಾಕ್ಟ್ರ್ ಯಾರೂ ಇಲ್ಲ ಸದ್ಯಕ್ಕೆ. ಹೇಳಿ ಪ್ರತೀಕ್. ನಮ್ಮ ಡಾಕ್ಟ್ರು ದಿವ್ಯಾ. ದಿವ್ಯಶ್ರೀ ಮೇಡಮ್ ಮಗಳನ್ನ ನೋಡಿ ನಂತರ ಅಂತಂದ್ರು, ಒಂಥರ ಖುಷಿ ಆಯ್ತು. ಅಯ್ಯಯ್ಯ, ಜಾಂಡೀಸ್ಗೆ ಏನಂದ್ರು ಅಂತ ಹೇಳ್ರಿ ಅಂದ್ರೆ ಜಾಂಡೀಸ್ದು ಬ್ಲಡ್ ತೊಗೊಂಡ್ರು. ಅದು ಈಗ ಸೊಬ್ಬಿ ಕಣ್ಣಾರ ನೋಡಿದ್ರಂತೆ, ಹೊರಗಡೆ ಹಾಕ್ಬಿಟ್ಟು ಹಿಂಗೆ ಹಿಂಡ್ತಾರೆ ಹಿಂಗೆ. ಸೊ ಬ್ಲಡ್ ತೊಗೊಂಡು ಈಗ ಬ್ಲಡ್ ರಿಪೋರ್ಟು ಒಂದು 2:30-3 ಗಂಟೆಗೆ ಸಿಗುತ್ತೆ. ಅದರಲ್ಲಿ 15 ಪಾಯಿಂಟ್ ಮೇಲಿತ್ತು ಅಂದರೆ ಮತ್ತೆ ಥೆರಪಿ ಕೊಡಬೇಕಾಗತ್ತೆ. ಐ ಮೀನ್ ಇದು ಫೋಟೋಥೆರಪಿ ಸ್ಕ್ರೀನಿಂಗ್ ಇಡಬೇಕಾಗತ್ತೆ. ಇಲ್ಲ ಲೆಸ್ ದೆನ್ 15 ಇತ್ತು ಅಂತಂದರೆ ಮೀನು ಬೇಡ ಅಂತ ಹೇಳಿದ್ರು. ಸೊ ಏನಕ್ಕೆ ಇದು ಜಾಂಡೀಸ್ದು ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ ಅಂತಂದ್ರೆ, ಇಲ್ಲ ನಾನು ಡಾಕ್ಟರ್ ಹತ್ರ ಮಾತಾಡಿದೆ ಅವತ್ತು, ಪೀಡಿಯಾಟ್ರಿಕ್ ಡಾಕ್ಟರ್ ಹತ್ರ. ಈಗ ಫಾರ್ ಎಕ್ಸಾಂಪಲ್ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಏನಕ್ಕೆ ಫೋಟೋಥೆರಪಿ ಕೊಡಬೇಕು ಅಂತ ನಾನು ಕೇಳಿದೆ. ಸೊ ಅವಾಗ ಅವ್ರು ಹೇಳಿದ್ರು ಏನಕ್ಕೆ ಅಂತ ಅಂದರೆ, ಬ್ಲಡ್ ಇದೆ ಅಲ್ವಾ, ಆ ಬ್ಲಡ್ಡು ಇವಾಗ ಜಾಂಡೀಸ್ ಜಾಸ್ತಿ ಇದ್ರೆ ಏನು ಮಾಡ್ತಾರೆ ಅಂದರೆ, ಮಗು ಬಾಡಿಲಿರೋ ಬ್ಲಡ್ ಪೂರ್ತಿ ತೆಗೆದು ಹೊಸ ಬ್ಲಡ್ನ ಬಾಡಿಗೆ ಹಾಕ್ತಾರೆ. ಸೊ ಆ ಥರ ಆಗಬಾರ್ದು. ದಟ್ ಈಸ್ ಅ ಬಿಗ್ ಪ್ರೋಸೆಸ್. ಬ್ಲಡ್ನ ತೆಗೆದು ಮತ್ತೆ ಬಾಡಿ ಒಳಗಡೆ ಇನ್ಸರ್ಟ್ ಮಾಡೋದು ಅಂತಂದರೆ ಅದು ಬ್ಲಡ್ಡಲ್ಲಿ ಜಾಂಡೀಸ್ ಆಗಿಬಿಟ್ಟಿರುತ್ತೆ. ಅದು ಮತ್ತೆ ಒಳ್ಳೇದಲ್ಲ ಅಲ್ವಾ ಬಾಡಿಗೆ. ಹಾಗಾಗಿ ಅದಕ್ಕೋಸ್ಕರ ಫೋಟೋಥೆರಪಿಲೇ ಅದನ್ನು ಕಡಿಮೆ ಮಾಡ್ಕೊಳ್ಳೋದು, ಆ ಥರ ಒಂದು ಪ್ರೊಸೀಜರ್ ಬಂದಿರೋದು. ಇಫ್ ಜಾಸ್ತಿ ಆದಾಗ ಈ ಥರದ್ದೆಲ್ಲ ಪ್ರೊಸೆಸ್ ಇರುತ್ತೆ. ಆ ಬ್ಲೂ ಲೈಟು ಫೋಟೋಥೆರಪಿ ಮಾಡ್ತಾರಲ್ಲ, ಆ ಬ್ಲೂ ಲೈಟು ಇದನ್ನ ಕಿಲ್ ಮಾಡುತ್ತೆ. ಅದು ಲುಮಿನೆನ್ಸ್ ಅಂತ ಏನೋ ಇದೆ, ಲುಮಾ ಅಂತ ಏನೋ ಇದಿದೆ ಪಾಯಿಂಟ್ಸ್. ಈಗ 15 ಪಾಯಿಂಟ್ ಇದೆಯಲ್ಲ, ಅದನ್ನ ಅದು ಬ್ಲಡ್ಡಿಂದ ಹೊಡೆದಾಕತ್ತಂಥದ್ದು, ಬ್ರೇಕ್ ಡೌನ್ ಮಾಡುತ್ತೆ. ಸೊ ಅದು ಸುಸು ಮುಖಾಂತರ ಬಂದ್ಬಿಡುತ್ತೆ. ಅವಾಗ ಬಾತ್ರೂಮ್ ಮುಖಾಂತರ ಬಂದ್ಬಿಡುತ್ತೆ ಅಂತ. ಯಾಕಂದ್ರೆ ಅವಳಿಗೆ ಕಡಿಮೆ ಆಯಿತು ಗೊತ್ತಾ, ಅವಾಗ ಅವತ್ತಿನ ದಿನ ಅವಳು ಗ್ರೀನ್ ಕಲರ್ ಬಾತ್ರೂಮ್ಗೆ ಹೋದ್ಲು. ಗ್ರೀನ್ ಕಲರ್ ಹೋಗ್ಬೇಕು, ಸೊ ಅದರಲ್ಲಿ ಬಂದ್ಬಿಡುತ್ತೆ. ಈಗ ಹೋಗ್ತಾ ಇಲ್ವ ಅವಳು? ಯಾವಾಗೂ ಹೋಗಲ್ಲ, ಅದು ಒಂದ್ಸಲ ಹೋದಾಗ ಬಂದ್ಬಿಡುತ್ತೆ. ಸೊ ಈಗ ಮತ್ತೆ ಚೆನ್ನಾಗಿ ಫೀಡ್ ಮಾಡಬೇಕು ಅಷ್ಟೇ. ಹೇಯ್ ಯಾರದು ಅವನು? ಅಯ್ಯೋ ಓಡೋದ. ಓ ಈಗ ಹೆಂಗ್ ತಕೊಂಡು ಹೋಗ್ಬಿಟ್ಟು ಈಗ ಬಡ 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 ಅಂತ. ಅಯ್ಯೋ ಏನು ಹಂಗೆ ಮುದ್ದು ಮಾಡ್ತಾನೆ. ಮಾತಾಡಿದ ತಕ್ಷಣ ಏ ಹಾಯ್ ಬೇಗ ಬರ, ಬಾಬು ತಿಂಡಿ ಕೊಡ್ಬೇಕು. ಏನು 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 ಯಾವಾಗ ಬಂದ್ರಿ ಏನು ನೋಡ್ಕೊಂಡು ಭೂಮಿ ಹೋಗೋಬೇಡ, ಅಕ್ಕ ನೋಡ್ದಲ್ಲ. ಏನೇನು ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ, ಅದ್ರ ಜೊತೆಗೆ ಒಂದು ಸ್ವಲ್ಪ ಕುಸ್ಲಕ್ಕಿ ಅನ್ನ, ತುಪ್ಪ, ಇಷ್ಟೇ ಮಾಡ್ತೀವಿ ಊಟ ಮಧ್ಯಾಹ್ನದ್ದು. ಸಂಜೆಗೆ ಏನಾದ್ರು ರೊಟ್ಟಿ ಏನಾದರೂ, ಅದು 3 ತಿಂಗಳು ಆದಮೇಲೆ ರೊಟ್ಟಿ ಏನಾದರೂ ಸಬ್ಬಕ್ಕಿ ಸೊಪ್ಪದು ಎಲ್ಲ ಮಿಕ್ಸ್ ಮಾಡಿ ಆ ಥರ. ಇವಾಗ ಏನು ಕೊಡ್ತೀರಾ ಸರಿ? ಈಗ ಬೆಳಗ್ಗೆ ಗಂಜಿ ಕುಡ್ದಿದ್ಯಾ ಅಂದರೆ ನೀನು ಇವಾಗ ರೈಸ್ ತಿನ್ಬೇಕು. ಮಧ್ಯಾಹ್ನ ಸ್ವಲ್ಪ ಸೊಪ್ಪಿನ ಪಲ್ಯಕ್ಕೆ ಅನ್ನ. ಮದುವೆಯವ್ರು ಏನೋ ಮಾಡ್ತಾ ಇದ್ದಾರೆ, ಏನು ಅಂತ ತಿಳ್ಕೊಬೋದಾ? ಸೊಪ್ಪಿನ ಪಲ್ಯ. ಇದಂತೂ ಇದರ ಕತೆ ಅಂತೂ ಮುಗಿಯೋದೇ ಇಲ್ಲ ಕಣಪ್ಪ. ಸೊಪ್ಪು, ಏನು ಸೊಪ್ಪಿದು? ಚಿಕ್ಕರ್ಬೆ ಸೊಪ್ಪು,
ಇದು ಪಾಲಕ್ ಸೊಪ್ಪು, ಆ ಇದು ಸಬ್ಬಕ್ಕಿ ಸೊಪ್ಪು ಓ ಎರಡು ಹಾಕಿ ಪಲ್ಯ. ನನಗೆ ಅಲ್ಪ ಸ್ವಲ್ಪ ಗೊತ್ತು. ಈಗ ಸೊಪ್ಪಿನ ಪಲ್ಯ ಮಾಡ್ತಾರಂತೆ ನೋಡಿ. ತೆಗೆದ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ, ಮರ್ತೋಗ್ಬಿಟ್ರದು ಕ್ಲೋಸ್ ಮಾಡೋಕ್ಕೆ. ತಿರ್ಗಾ ತೆಗೆದಿಡೋದು. ಈ ಪುಟ್ಟ ಮಾದಪ್ಪನ ಮಕ್ಳದು ಏನು ಲಾಜಿಕ್ ಅರ್ಥನೇ ಆಗಿಲ್ಲ. ಮಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಲವ್ಲ್ಯಾಪ್ ಅವ್ರದ್ದು, ನಾನು ಮಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಲವ್ಲ್ಯಾಪ್ ಅವ್ರದ್ದು ಮೆಷಿನ್ ತೊಗೊಂಡಿದ್ದೀನಿ. ಇದು ವಯರ್ಲೆಸ್ ಮತ್ತು ಚಾರ್ಜಬಲ್ಲು. ಇಲ್ಲಿ ಚಾರ್ಜರ್ ಇದಿದೆ. ಸೊ ಇದು ಸ್ವಲ್ಪ ಈಸಿ, ಬೇಗ ಕೆಲಸ ಆಗುತ್ತೆ ಆ್ಯಂಡ್ ರಿಯಲಿ ವರ್ತ್ ಇಟ್. ನನ್ನ ಹತ್ರ ಮಿಷಿನ್ ದೊಡ್ಡದಿತ್ತು, ಅದೆಲ್ಲದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಇದು ಈಸಿ. ಆ್ಯಂಡ್ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್ ನನಗೆ, ಇಲ್ಲಾಂದರೆ ಹುಚ್ಚಿ ಥರ ಅನಿಸ್ತಾ ಇರುತ್ತೆ. ಇದು ಡಿಟರ್ಜೆಂಟ್ ತೊಗೊಂಡಿರೋದು ಬೇಬಿ ಬಟ್ಟೆಗಳನ್ನ ವಾಶ್ ಮಾಡೋಕ್ಕೆ. ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ದಿಸ್ ಇಸ್ ದ ಟಿಶ್ಯೂ ಯೂಸ್ ಮಾಡೋದು. ಇದರಲ್ಲಿ 99% ಪ್ಯೂರ್ ವಾಟರೇ ಇರುತ್ತೆ. ನ್ಯೂ ಬಾರ್ನ್ದು ಇದೇ ಇದ್ದಿದ್ದು ಅಂತ ತೊಗೊಂಡಿದ್ದು. ಇವತ್ತಿನ ಸ್ಮಾಲ್ ಪರ್ಚೇಸ್. ಜೆಪ್ಟೋ ಅವನು ಇಡು ಮುಚ್ಕೊಂಡು, ಎಲ್ಲ ನಿಂದೆ. ಕಂಡಿದ್ದೆಲ್ಲ ಇವಂದೆ. ಹೇಳು. ಸುದ್ದಿ ನೀನು ಹೊಡೋದು ಅಮ್ಮ ಬೇಕಾ ನಿನ್ಗೆ ಹೊಡೋದು? ನೀನು ಮೊಮ್ಮಗಂದು ಹಿಡ್ಕೊಂಡ್ಯಾ, ಮಗಂದು ಹಿಡ್ಕೊಳ್ಳೋಕೆ ಯೋಗ್ಯತೆ ಅಲ್ವಾ ನಿಂಗೆ? ನೀನು ಯೋಗ್ಯತೆ ತಿಳ್ಕೊ ಯಪ್ಪು ಈಗಲಾದ್ರೂ. ಸುಮ್ಮನೆ ಇರೇ ಮೂಲ್ಯ. ಹೆಂಗೆ ತೋರಿಸು. ಏನಿಕ್ಕಬೇಕು ನಿಂದು? ಏನಿಕ್ಕಬೇಕು ಕೇಳಿ ನಿಂದು? ಅರ್ಧ ಮಾಡಿಸ್ತೇ ಬುದ್ಧಿ ಬರಲಿಲ್ಲ. ದುಬೈ ಕಳ್ಸಿ ಉನ್ನ ಕೇಳ ನಾನೇ ಮಾಡ್ಕೊತೀನಿ. ಮಾಡ್ಕೊ ಹೋಗು ಅಂತಾನೆ ಹೇಳ್ತಾರದು. ನನಗೇನು ಬೆಳೆ ಸಾರು ಮಾಡಕ್ ಬರಲ್ವಾ? ಲೋ ನೀನ್ ಯೋಗ್ಯ. ಅನ್ನ ಗಟ್ಟಿ ಬೇಳೆ ಸಾರು ಕಳ್ಸಿ ತಿನ್ನು. ಬೇಕು ಅಮ್ಮ ಚೌಮಿ ನಿಂಗೆ, ಅಮ್ಮ ಬೇಕಾ ನಿಂಗೆ? ಮುದ್ದೆ ಚಾಮಿದು, ಮುದ್ದೆ ಚಾಮಿ. ಸೊ ಇವಾಗ ನನ್ನ ಲಂಚ್ ಬಂದ್ಬಿಟ್ಟು ಇದು ರೆಡ್ ರೈಸ್ ಆ್ಯಂಡ್ ಇದು ಸೊಪ್ಪಿನ ಪಲ್ಯ. ಕರೆಕ್ಟ್ ಅಲ್ವಾ? ಇನ್ನೇನು ಆ್ಯಡ್ ಮಾಡ್ತೀರಾ ಇದಕ್ಕೆ? ಇರೋದೆಲ್ಲ ನಮಗೆ ಇದು. ಅಪ್ಪು, ಲಕ್ಷ್ಮೀ ನಿವಾಸದಲ್ಲಿ ಒಬ್ರು ಬರ್ತಾರೆ ಗೊತ್ತಾ, ವಿಲನ್ ಕ್ಯಾರೆಕ್ಟ್ರು. ಅದೇ ಕಾಸಿಗೆ ಆಸೆ ಪಟ್ಬಿಟ್ಟು ಇದೆಲ್ಲ ಮಾಡ್ತಾ ಇದ್ದಾನೆ ನೋಡು. ಲಕ್ಷ್ಮೀ ನಿವಾಸದಲ್ಲಿ ಅವ್ರಿಗೆ ಅವನ್ನ ಮೊದಲನೇ ಮಗ ಅವನ ಥರನೇ ನಾವೆಲ್ಲ ನೋಡೋದು ಒಂದೇ. ಜೊತೆಯಲ್ಲಿ ನಾವು ಅಮೃತಧಾರೆ. ಓ ಅಮೃತಧಾರೆ ಅದೇನೆ. ಭೂಮಿಕಾ ಥರ ಹುಡುಗಿ ಸಿಗ್ಬೇಕು ತಾನೆ ನಿಮಗೆ. ಅದಕ್ಕೆ ಗೌತಮ್ ಥರ ನೀನಿರಬೇಕು. ನೀನು ಶಾಕುಂತಲಾ ದೇವಿ ಥರ. ಏಯ್, ಗೌತಮ್ ಅವ್ರ ಅಮ್ಮ ಯಾರು? ಅಲ್ಲಿದಾರ್ ಕಣು ಮಾಡಿ ಕಿಚನಲ್ಲಿ. ನಾನು ಅಕ್ಕ ನೀನೇ ಶಾಕುಂತಲಾ ದೇವಿ. ಶಕುಂತಲ ಅಲ್ಲ, ಅದು ಶಾಕುಂತಲಾ ದೇವಿ. ಶಕುಂತಲಾ ದೇವಿ. ಶಕುಂತಲ ಅಂತೆ ಮಗ. ಕನ್ನಡ ಮುಖವಾ ನಮ್ಮಪ್ಪ ಜೇಡಿ. ನೀನು ಕೇಳಿ ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ರೌಡಿ. ಸಣ್ಣ ಪುಟ್ಟದೇ ನೀನು ಬೇಕು ಅವ್ರು ತಂದದಾದ್ರೆ ಏನೇನು ಇದೇನು ಮಾಡೋಕ್ಕೆ? ಪೌಡ್ರು ಮಾಡೋಕ್ಕೆ ಅಷ್ಟೇ. ಇದು ಒಂದ್ಸತಿ ಪೌಡ್ರ್ ಮಾಡಿದ್ರೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿಗೆ ಹಾಕೊಳ್ಳಿ. ಆಮೇಲೆ ಮಗುಗೆ ಮೈಗೆ ಹಚ್ಚಕ್ಕೆ ಮಗು ಸ್ನಾನ ಮಾಡಿಸೋದಕ್ಕೆ ಆಮೇಲೆ ಮದು ಮಾಡೋಕ್ಕೆ. ಇವಾಗ ಅಂಟು ಉಂಡೆ ಶುಂಠಿ ಲೇಹ ಎಲ್ಲ ಮಾಡಿದೆ ಓದ್ಸತಿ, ತಿನ್ನಲಿಲ್ಲ. ಈಗ ನಂಗೆ ಮಾಡೋಕ್ಕೆ ಶಕ್ತಿ ಇಲ್ಲ, ಆಗಲ್ಲ. ನಮ್ಮ ಅಕ್ಕ ಬಂದಿದ್ದಾಳೆ.
ನನ್ನ ಮಗಳನ್ನ ನೋಡೋಕ್ಕೆ ಅವರಿದ್ದಾರೆ. ಅವ್ರು ನಮ್ಮ ಅಜ್ಜಿ ನಿಮ್ಮ ಫೇವ್ರೆಟ್ ಇದ್ದಾರಲ್ಲ ಮಂಜುನಾಥ್ ಅವರ ಏಕೈಕ ಲೆಜೆಂಡ್ನ ಎತ್ತಿರೋ ಅಲ್ಟ್ರಾ ಲೆಜೆಂಡ್ ಅವರು. ಲೆಜೆಂಡ್ ಅಲ್ಲ ಲೆಜೆಂಡ್ಸ್. ಬಾರೆ ರಿಷಿಕಾ, ನಮ್ಮ ಅಕ್ಕಂಗೆ ನೋಡಿ ಎಷ್ಟು ದೊಡ್ಡ ಮಗಳಿದ್ದಾಳೆ. ರಿಷಿಕಾ ಕೇಶವ್. ರಿಷಿಕಾ ಕೆ ಅಷ್ಟೇನಾ? ಕೆ ಅಂದ್ರೇನು? ಅದನ್ನೇ ಹೇಳಿದ್ ನಾನು. ಆಚೆ ಕರ್ಕೊಂಡೋಗು ಅಂತ ಕೇಳ್ತಾ ಇರೋದು. ಬಾ ಹೋಗೋಣ ಅಂತ ನೋಡ್ದಾ? ನೋಡಿ ಕೊನೆಗೂ ಕರ್ಕೊಂಡೋದ. ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಕೇಳೋಣ. ಪಾಪ ಇವತ್ತೆಲ್ಲ ನೆಂಟರು ಮನೇಲಿ. ಸುಬ್ಬಿ ಅವರೇ ಟಯರ್ಡಾ? ಸಾರಿ. ಕಷ್ಟ ಆಗುತ್ತೆ ಪಾಪ, ನೀವು ಕಷ್ಟ ಬೀಳ್ತಾ ಇದ್ರೆ ನಮಗೋಸ್ಕರ. ನೆನ್ನೆ ವಿಡಿಯೋ ಅಲ್ಲಿ ಅತ್ತೆ ಅಳಿಯ ಅಲ್ವಂತೆ ಇಬ್ರು, ಅಕ್ಕ ತಮ್ಮ ಅಂತ. ನೋಡಿ ಈ ಪುಟ್ಟ ಕೈಗೆ ಈ ಥರ ಸೂಜಿ ಚುಚ್ತಾರೆ, ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಹಲೋ ಹಲೋ ಮೇಡಮ್ 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 ಎದೇಳಿ ಮೇಡಮ್. ಜಾನು ಬರ್ತಾ ಇದ್ದಾಳಾ? ಜಾನ್ವಿ ಫ್ರಮ್ ಮೀಶೋ ಇಸ್ ಕಮಿಂಗ್ ಆನ್ ದಿ ವೇ. ನೀನು ನಿಮ್ಮ ಚಿಕ್ಕಮ್ಮ ಬರ್ತಾಳಲ್ವಾ, ಅವಳ ಜೊತೆ ಇರೋ. ನಾನು ನಮ್ಮ ಚಿಕ್ಕಮ್ಮನ ಜೊತೆ ಇರ್ತೀನಿ. ನಿಮ್ಮ ಚಿಕ್ಕಮ್ಮನ ನಮ್ಮ ಚಿಕ್ಕಮ್ಮ ಅನ್ಕೊಂಡು ಟ್ರೀಟ್ ಮಾಡಬೇಡ, ಅರ್ಥ ಆಯ್ತಾ? ಒದೆಗಳು ಬಿದ್ದೋತವೆ ನಿಂಗೆ. ಜಾನು ಬಂದ್ಲು, ಜಾನು ಬಂದ್ಲು, ಜಾನು ಬಂದ್ಲು. ಲಾ 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 ಲಾ. ನೋಡ್ರಿ ಬಾಣಂತಿನ ಹಿಡ್ಕೊಂಡು ಮಾಡ್ತಾರೋ ಕೆಲಸ ನೋಡ್ರಿ ಇವರಿಬ್ರು, ಸಂಸಾರಸ್ಥರು. ಹಂಗಲ್ಲ, ಅವ್ರು ತಿಂತಾ ಇದ್ರೆ ನಾನು ನೀವು ಕುತ್ಕೊಂಡು ನೋಡ್ತಾ ಇರ್ಬೇಕ. ಚಿನ್ನ ಟೈಮ್ ಬರುತ್ತೆ ಚಿನ್ನ. ಏನಕ್ಕೆ ಹೇಳ್ಕೊಡ್ತಾ ಇದೀಯ ಅವಳಿಗೆ? ಓ ನೆಕ್ಸ್ಟ್ ಬರ್ತಾಳಲ್ವಾ ಮನೆಗೆ, ಅದಕ್ಕೆ ಆ ಜಾನ್ವಿ. ಈಗ ಸಮಯ ಬಂದು ಎಷ್ಟು? 10:00 ಇನ್ನು 5 ನಿಮಿಷಗಳೇ ಬಾಕಿ ಇದೆ. ನಾವು ಅವರಿಗೆ ಸ್ವಲ್ಪ ಹುಷಾರಿಲ್ಲ. ನಾವು ಅವ್ರ ಅಮ್ಮಮ್ಮ ಅವ್ರಿಗೆ ಹಾಲು ಕಾಯಿಸ್ಕೊತಾ ಇದ್ದಾರೆ. ಓಕೆ ವೆಯ್ಟ್ ಮಾಡಿ. ಹಲೋ 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 ಹಲೋ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನಾನು ವಿಡಿಯೋ ಮಿಸ್ ಮಾಡ್ಕೊಂಡಿದ್ರಿ ಹಾಗೆ ಅದನ್ನು ತಿಳಿಸಿ. ಸಿಗೋಣ ನಾಳೆ ಮತ್ತೆ ಇನ್ನೊಂದು ವಿಡಿಯೋಂದಿಗೆ. ಬಾಯ್.